ಈಗ ಆಫೀಸಿಂದ ಬಂದೆ, ಟೀ ಮಾಡ್ಕೊಂಡು ಕುಡಿಬೇಕು. ದೇವ್ರ ಮುಂದೆ ದೀಪ ಹಚ್ಚಿದ್ವಿ. ನಮ್ಮ ಯಜಮಾನರು ಸಂಜೆ ಸ್ನ್ಯಾಕ್ಸ್ ಅಂತಂದು ಬ್ರೆಡ್ ಪಕೋಡ ತಂದಿದ್ದಾರೆ. ಬ್ರೆಡ್ ಪಕೋಡ ತಿನ್ನಬೇಕು, ತಿಂದು ಟೀ ಕುಡಿಬೇಕು. ಆಮೇಲೆ ಅಡುಗೆಗೆ ಇವತ್ತು ಸ್ವಲ್ಪ ಶ್ರೀಕರ್ಣಿ, ಮಾವಿನ ಹಣ್ಣಿನ ಸೀಕರ್ಣಿ ಮತ್ತು ಅದ್ರ ಜೊತೆ ಚಪಾತಿ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ತೋರಿಸ್ತೇನೆ. ಟೀ ಶರ್ಟ್ ಹೊಸ ತೊಗೊಂಡಿದ್ದೀನಿ. ನಮ್ಮ ಯಜಮಾನ್ರು ತಿಂದು ಟೀ ಕುಡಿಯೋದು. ಇಲ್ಲ ಬೆಲ್ಲ ಜಿಜ್ಜಿದ್ದೀನಿ. ಹಾಕಿದ್ರೆ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಡೋದು. ನೀರು ಹಾಕಿದ್ರೆ ಕಾಳು ಬೇರಲ್ಲ, ನೀಟಾಗಿ ನೆನೆ ಬರುತ್ತೆ ಬೆಲ್ಲ. ಯಾವಾಗಲೂ ಜರಡಿ ಇಟ್ಕೋಬೇಕು. ಇಷ್ಟು ಸಾಕು. 6 ಚಪಾತಿ ಆದರೆ ನಮಗೆ ಇಬ್ಬರಿಗೂ ಸರಿ ಹೋಗುತ್ತೆ. ಹಿಟ್ಟು ನಾದ್ಕೊಂಡ್ರ ಗಟ್ಟಿ ಹಿಟ್ಟನ್ನ ಇಟ್ಬಿಡೋದು. ಓಕೆ, ರೈಸ್ ಇಟ್ಕೊಂಡಿದ್ದೀನಿ. ಈ ಶೀಕರಣೆ ಮಾಡೋಕ್ಕೆ ಹಣ್ಣು ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ. ಕರಗಬೇಕಲ್ಲ, ಸ್ವಲ್ಪ ಏನೋ ಸ್ವಲ್ಪ ಇದೆ. ಏನು ಮಾಡಬೇಕಂದ್ರೆ ಇದಕ್ಕೆ ಬ್ಯಾಳಿ ಮುಚ್ಚಿಕೊಂಡು ಹೋಗ್ತೀವಿ. ಇದನ್ನು ತೊಗೊಂಡು ಈ ಥರ ಜಜ್ಜಿಬಿಟ್ರೆ ಎಲ್ಲ ಕರಗ್ಬಿಡುತ್ತೆ. ಇದಾಗಲ್ಲ, ಧೂಳು ಕಾಳು ಏನು ಉದ್ದು ಹೋಗ್ಬಿಡುತ್ತೆ, ಕಸ ಇದೆಲ್ಲ ಕರಗಿದೆ. ಸೂಸ್ಕೊಂಬಿಡ. ಇಷ್ಟು ಬಂದಿದೆ. ಈಗ ಹಣ್ಣು ಇರ್ತಲ್ಲ, ನಾನು ಕೈಲೇ ಕಿಗಿಸ್ತೀನಿ. ಕೈನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಅದನ್ನು ಕೈಲೇ ಕ್ಲೀನಾಗಿ ತೊಳ್ಕೊಂಡಿರೋದನ್ನ ಕೈಗೆ ಇರಿಸ್ತೀನಿ. ತಗೊಂಡು ಈ ಥರ ನೀಟಾಗಿ ಹಿಂಡ್ಕೋಬೇಕು. ಕೈಲೇ ಹಿಂಡ್ಕೋಬೇಕು, ಅಂದರೆ ಚೆನ್ನಾಗಿ ಬರುತ್ತೆ ಎಲ್ಲ ಪಲ್ಸು. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡೋಣ. ಇನ್ನೂ ಸ್ವಲ್ಪ ಈ ಥರ ಇದಕ್ಕೆ ಹಾಕಬೇಕು.
ಸ್ಲ್ಯಾಬ್ ಕ್ಲೀನ್ ಮಾಡಿದ್ದೀನಿ. ಈಗ ಏಲಕ್ಕಿ ಜಾಸ್ತಿ. ಸಿಪ್ಪಿ ಸಮೇತನ ಹಾಕಬೇಕು, ಟೇಸ್ಟ್ ಆಗುತ್ತೆ ತುಂಬ. ಮಾವಿನ ಹಣ್ಣಿನ ಶೀಕರಣೆ ರೆಡಿ. ಈ ಥರ ಮೂಲಿ ಮಾಡಿ ಚಪಾತಿ ಮಾಡಿಬಿಡ್ತೇನೆ ನಾನು. ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಗೆ ಅನುಮಾನ ಬಂತು. ಸರಿಪಟ್ಟಿದ್ದು ಸಾಂಬಶಿವರಾಯರಿಗೆ ನಿಮ್ಮ ಅವನ ಮಾತ್ರ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಿಮ್ಮ ವಿಡಿಯೋ ಎಂಡ್ ಮಾಡೋ ಟೈಮು, ಊಟ ಆಯಿತು. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದಿಂದ. ಅಲ್ಲಿವರೆಗೂ ಲೈಕು, ಸಬ್ಸ್ಕ್ರೈಬು, ಶೇರು, ಕಮೆಂಟ್ಸು ಪ್ಲೀಸ್ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಕಾಯ್ತಾ ಇರ್ತೀರಲ್ಲ ನನ್ನ ವಿಡಿಯೋಕ್ಕೋಸ್ಕರ. ಬಾಯ್.